ಸ್ನೇಹಿತರೆ, ಈ ಕ್ಷಣವನ್ನು ನೆನಪಿಟ್ಟುಕೊಳ್ಳಿ, ಏಕೆಂದರೆ ಈ ಜನವರಿ 26 ಕೇವಲ ಒಂದು ದಿನಾಂಕ ಮಾತ್ರವಲ್ಲ, ವಿಶ್ವ ಇತಿಹಾಸದಲ್ಲಿ ಭಾರತವು ಚಿನ್ನದ ಅಕ್ಷರಗಳಲ್ಲಿ ಬರೆದ ಅದ್ಭುತವಾದ ಚರಿತ್ರೆ. ನೀವು ಈ ವಿಡಿಯೋ ನೋಡುತ್ತಿರುವಾಗ ದೆಹಲಿಯ ಕರ್ತವ್ಯ ಪಥ 75 ವರ್ಷಗಳಲ್ಲಿ ಎಂದಿಗೂ ಇರದ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿ ನಿಂತಿದೆ. ಹೀಗೊಂದು ಹಿಂದೆ ಎಂದೂ ನಡೆದಿಲ್ಲ, ಮುಂದೆಯೂ ನಡೆಯುವುದಿಲ್ಲ. ಕರ್ತವ್ಯ ಪಥದ ಮೇಲೆ ಮೊದಲ ಬಾರಿಗೆ 27 ದೇಶಗಳ ಸಂಯುಕ್ತ ಸೈನ್ಯವು ಇಳಿದಿದೆ. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ. ಇದು ಒಂದು ದೇಶದ ಸೈನ್ಯವಲ್ಲ, ಯುರೋಪಿಯನ್ ಯೂನಿಯನ್ನ 27 ದೇಶಗಳ ಶಕ್ತಿ. ಎಲ್ಲವೂ ಒಂದೇ ಧ್ವಜದಡಿಯಲ್ಲಿ ಒಗ್ಗೂಡಿ ಭಾರತದ ರಾಷ್ಟ್ರಪತಿಗೆ, ನಮ್ಮ ತ್ರಿವರ್ಣ ಧ್ವಜಕ್ಕೆ ಸಲಾಂ ಮಾಡುತ್ತಿವೆ. ಆ ದೃಶ್ಯವನ್ನು ಊಹಿಸಿಕೊಳ್ಳಿ. ಒಂದು ಬದಿಯಲ್ಲಿ ಭಾರತೀಯ ಸೈನಿಕರು ಕದಂ ತಾಳದೊಂದಿಗೆ ಮುಂದುವರಿಯುತ್ತಿದ್ದಾರೆ. ಅವರೊಂದಿಗೆ ಭುಜಕ್ಕೆ ಭುಜ ಹಾಕಿ ಯುರೋಪ್ ಸೈನ್ಯವು ನಡೆಯುತ್ತಿದೆ. ಒಂದು ಕಾಲದಲ್ಲಿ ಇವರ ಪೂರ್ವಜರು ವಿಶ್ವದ ನಕ್ಷೆಯನ್ನು ಬದಲಾಯಿಸಿದರು. ಈಗ ಆ ನಕ್ಷೆಯನ್ನು ಭಾರತವು ಬದಲಾಯಿಸುತ್ತಿದೆ. ಅಸಲು ಏನಾಯಿತು? ಏನಿದು ಬದಲಾವಣೆ? ಯುರೋಪ್ ತನ್ನ ಸೈನ್ಯವನ್ನು ಭಾರತದ ಬಾಗಿಲು ಮೇಲೆ ಏಕೆ ತಂದಿತು? ಏಕೆ 27 ದೇಶಗಳು ತಮ್ಮ ಅತ್ಯುತ್ತಮ ಸೈನಿಕ ಬಲಗಳನ್ನು ಭಾರತಕ್ಕೆ ಕಳುಹಿಸಲು ನಿರ್ಧರಿಸಿದವು? ಈ ದೃಶ್ಯವನ್ನು ನೋಡಿ ಸಮುದ್ರಗಳ ಆಚೆ ಕುಳಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹಣೆಯ ಮೇಲೆ ಆತಂಕದ ರೇಖೆಗಳು ಏಕೆ ಬಿದ್ದವು? ಭಾರತ ಅಮೆರಿಕಾವನ್ನು ಬದಿಗಿಟ್ಟು ಯುರೋಪ್ನೊಂದಿಗೆ ಏನಾದರೂ ರಹಸ್ಯ ಒಪ್ಪಂದ ಮಾಡಿಕೊಂಡಿತ್ತೆ? ಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕೇವಲ ಝಾಂಕಿಗಳು ಮಾತ್ರ ಮೆರವಣಿಗೆ ಮಾಡುತ್ತಿಲ್ಲ. ಇದು ಭಾರತದ ರಾಜತಾಂತ್ರಿಕ ವಿಜಯದ ಉತ್ಸವ. ಇದರಿಂದ ಚೀನಾ, ಪಾಕಿಸ್ತಾನಗಳು ಭಯಪಟ್ಟಿವೆ. ಅಮೆರಿಕಾವು ಯೋಜಿಸುವಂತೆ ಮಾಡಿದೆ, ಅದರ ಆಧಿಪತ್ಯ ಮುಗಿದುಹೋಯಿತೇ ಅಂತ. ಆದರೆ ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮುನ್ನ ನನಗೊಂದು ಸಣ್ಣ ವಿನಂತಿ. ನಾವು ಈ ದೊಡ್ಡ ಸುದ್ದಿಯ ಹಿಂದಿನ ಪೂರ್ಣ ಕಥೆಯನ್ನು ಹೇಳುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಕಡ್ಡಾಯವಾಗಿ ಬರೆಯಿರಿ. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಅತೀ ದೊಡ್ಡ ಆಕರ್ಷಣೆ, ವಿಶ್ವಕ್ಕೆ ಅತೀ ದೊಡ್ಡ ಆಘಾತ ಇದೆ. ಕರ್ತವ್ಯ ಪಥದ ಮೇಲೆ ಮೊದಲ ಬಾರಿಗೆ 27 ದೇಶಗಳ ಸಂಯುಕ್ತ ಸೈನ್ಯ. ಯುರೋಪಿಯನ್ ಯೂನಿಯನ್ ಇತಿಹಾಸದಲ್ಲಿ ಇದು ಬಹಳ ಅಪರೂಪದ ಕ್ಷಣ. ಒಂದು ಯುರೋಪಿಯನ್ ದೇಶವಲ್ಲದೆ ಅವರ ಸಂಯುಕ್ತ ಸೈನಿಕ ಬಲವು ಒಂದು ಹೊರಗಿನ ದೇಶದ ರಾಷ್ಟ್ರೀಯ ಹಬ್ಬದಲ್ಲಿ ಹೀಗೆ ಭಾಗವಹಿಸಿದೆ. ಈ ಬಲವು ಕೇವಲ ಮಾರ್ಚ್ ಮಾಡುತ್ತಿಲ್ಲ, ಇದು ರಾಜಕೀಯ ಭೂಕಂಪ. ಇಲ್ಲಿಯವರೆಗೂ ನಾವು ಫ್ರಾನ್ಸ್ ಅಥವಾ ಯುಎಇ ಬಲಗಳನ್ನು ನೋಡಿದ್ದೆವು. ಆದರೆ 27 ದೇಶಗಳ ಪ್ರತಿನಿಧಿತ್ವವನ್ನು ಹೊತ್ತ ಸೈನ್ಯವು ಭಾರತಕ್ಕೆ ಬರುತ್ತಿರುವುದು ಯುರೋಪ್ ಇನ್ನು ಮುಂದೆ ತನ್ನ ಭದ್ರತೆ ಭವಿಷ್ಯಕ್ಕಾಗಿ ಅಮೆರಿಕ ಕಡೆಗೆ ಅಲ್ಲ, ಭಾರತ ಕಡೆಗೆ ನೋಡುತ್ತಿದೆ ಎಂದು ತೋರಿಸುತ್ತಿದೆ. ಅಮೆರಿಕಕ್ಕೆ ಇದು ಕೆಟ್ಟ ಕನಸಿನಂತೆ ಕಾಣುತ್ತಿದೆ. ಅಮೆರಿಕ ಫಸ್ಟ್ ಎಂದು ಘೋಷಿಸುವ ಟ್ರಂಪ್ ತನ್ನ ಹಳೆಯ ನಂಬಿಗಸ್ಥ ಸಹಚರನಾದ ಯುರೋಪ್ ಈಗ ಇಂಡಿಯಾ ಫಸ್ಟ್ ಕಡೆಗೆ ಒಲವು ತೋರುತ್ತಿದೆ ಎಂದು ನೋಡುತ್ತಿದ್ದಾರೆ. ವಾಷಿಂಗ್ಟನ್ನಲ್ಲಿನ ತಂತ್ರಗಾರರಿಗೆ ಭಯ. ಭಾರತ ಯುರೋಪ್ ಸೈನ್ಯಗಳು ಇಷ್ಟು ಹತ್ತಿರವಾದರೆ ನ್ಯಾಟೋ ಏನಾಗುತ್ತದೆ? ವಿಶ್ವದಲ್ಲಿ ಹೊಸ ಶಕ್ತಿ ಕೇಂದ್ರವು ರೂಪುಗೊಳ್ಳುತ್ತಿದೆಯೇ? ಅದರ ಹೆಡ್ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲೇನೆ? ಕರ್ತವ್ಯ ಪಥದ ಮೇಲಿನ ಈ ವಿದೇಶಿ ಸೈನಿಕರ ಬೂಟುಗಳ ಶಬ್ದ ಪಾಕಿಸ್ತಾನದ GHQ ಕೇಳಿಸುತ್ತಿದೆ. ಪಾಕಿಸ್ತಾನ ಅರ್ಥ ಮಾಡಿಕೊಂಡಿದೆ. 27 ದೇಶಗಳ ಹೃದಯಗಳು ಭಾರತದೊಂದಿಗೆ ನಿಂತಿರುವಾಗ ಅದರೊಂದಿಗೆ ಘರ್ಷಣೆ ಮಾಡುವುದು ಆತ್ಮಹತ್ಯೆಗೆ ಸಮ. ಈ ಮಾರ್ಚ್ ಪಾಸ್ಟ್ ಒಂದು ಘೋಷಣೆ: ಭಾರತ ಇನ್ನೂ ಒಂಟಿಯಲ್ಲ. ವಿಶ್ವದ ಅತೀ ದೊಡ್ಡ ಶಕ್ತಿಗಳು ಭಾರತದೊಂದಿಗೆ ಕದಂ ಮಿಲಾಯಿ ನಡೆಯುವುದನ್ನು ತಮ್ಮ ಗೌರವವೆಂದು ಭಾವಿಸುತ್ತಿವೆ. ಈ ಐತಿಹಾಸಿಕ ಸೈನಿಕ ಪ್ರದರ್ಶನಕ್ಕೆ ಸಾಕ್ಷಿಗಳಾದ ಈ ಬಾರಿಯ ಮುಖ್ಯ ಅತಿಥಿಗಳು ಯುರೋಪಿಯನ್ ಯೂನಿಯನ್ನ ಉನ್ನತ ನಾಯಕರು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ. ಇಬ್ಬರೂ ಒಂದೇ ವೇದಿಕೆಯ ಮೇಲಿರುವುದು ಭಾರತ ಎಷ್ಟು ಎತ್ತರಕ್ಕೆ ಏರಿದೆ ಎಂದು ತೋರಿಸುತ್ತಿದೆ. ಇವರು ಕೇವಲ ಪರೇಡ್ ನೋಡಲು ಬಂದಿಲ್ಲ, ತಮ್ಮ ಜೇಬಿನಲ್ಲಿ ವಿಶ್ವದ ಅತೀ ದೊಡ್ಡ ವಾಣಿಜ್ಯ ಒಪ್ಪಂದವನ್ನು, ಭಾರತ ಯುರೋಪಿಯನ್ ಫ್ರೀ ಟ್ರೇಡ್ ಒಪ್ಪಂದವನ್ನು ತಂದಿದ್ದಾರೆ. ಗಣರಾಜ್ಯೋತ್ಸವದ ನಂತರ ತಕ್ಷಣ ನಡೆಯುವ ಈ ಡೀಲ್ ಬಗ್ಗೆ ಸಂಕೇತಗಳು ಅಮೆರಿಕಾವನ್ನು ನಿದ್ರೆಯಿಲ್ಲದಂತೆ ಮಾಡಿವೆ. ಅಮೆರಿಕ ಭಾರತ ತನ್ನ ಒತ್ತಡದಲ್ಲಿ ಇರಬೇಕು, ತನ್ನ ಆಯುಧಗಳನ್ನು ಖರೀದಿಸಬೇಕು, ತನ್ನ ನಿಯಮಗಳ ಮೇಲೆ ವ್ಯಾಪಾರ ಮಾಡಬೇಕು ಎಂದು ಬಯಸಿತು. ಆದರೆ ಭಾರತ ಚತುರವಾಗಿ ಯುರೋಪ್ ಕಾರ್ಡ್ ಆಡಿತು. 27 ದೇಶಗಳ ಮಾರುಕಟ್ಟೆ ಭಾರತಕ್ಕೆ ತೆರೆದುಕೊಂಡರೆ, ಭಾರತದ ಉತ್ಪಾದನಾ ಹಬ್ ಯುರೋಪ್ಗೆ ತೆರೆದುಕೊಂಡರೆ, ಅಲ್ಲಿ ಅಮೆರಿಕಕ್ಕೆ ಸ್ಥಳ ಬಿಡುವುದಿಲ್ಲ. ಟ್ರಂಪ್ ಸರ್ಕಾರದ ಒಳಗಿನಿಂದಲೇ ಕಂಪಿಸುತ್ತಿದೆ.
ಆರ್ಥಿಕವಾಗಿ ಸೈನಿಕವಾಗಿ ಎರಡೂ ಮುಂಚೂಣಿಯಲ್ಲಿ ಭಾರತ ಅಮೆರಿಕಾದ ಏಕಾಧಿಪತ್ಯವನ್ನು ಛೇದಿಸಿದೆ ಎಂದು ಅವರಿಗೆ ತಿಳಿಯುತ್ತಿದೆ. ಮುಖ್ಯ ಅತಿಥಿಗಳ ಈ ಭೇಟಿ, ಅವರ ಸೈನ್ಯದ ಮಾರ್ಚ್ 2026ರಲ್ಲಿ ಭಾರತ ಇನ್ನು ಭಿಕ್ಷುಕನಲ್ಲ, ನಿಯಮ ನಿರ್ಮಾತನೆಂದು ಹೇಳಲು ಸಾಕು. ಉರ್ಸುಲಾ ವಾನ್ ಡೆರ್ ಲೇಯನ್ ನಮಸ್ತೆ ಹೇಳುವುದು, ಭಾರತೀಯ ಸಂಸ್ಕೃತಿಯಲ್ಲಿ ಲೀನವಾಗುವುದು ಪಾಶ್ಚಾತ್ಯ ಮಾಧ್ಯಮಗಳ ಪ್ರಚಾರಕ್ಕೆ ಉತ್ತರದಂತಿದೆ. ಯಾವಾಗಲೂ ಭಾರತದ ಚಿತ್ರಣವನ್ನು ಕೆಡಿಸುವ ಪ್ರಯತ್ನ ಮಾಡುತ್ತಿದ್ದವು. ಈಗ ಅದೇ ಪಾಶ್ಚಿಮಾತ್ಯ ದೇಶಗಳು ಭಾರತದ ಶಕ್ತಿಯ ಮುಂದೆ ತಲೆಬಾಗಿವೆ. ಪರೇಡ್ನಲ್ಲಿ ವಿದೇಶಿ ಅತಿಥಿಗಳ ಸಮ್ಮುಖದಲ್ಲಿ ಭಾರತೀಯ ಸೈನ್ಯ ತೋರಿಸಿದ್ದು ಎಲ್ಲರ ಹೃದಯಗಳನ್ನು ಕಂಪಿಸುವಂತಿತ್ತು. ಈ ಬಾರಿ ಮೊದಲ ಬಾರಿಗೆ ಬ್ಯಾಟಲ್ ಅರೇನಾ ಡಿಸ್ಪ್ಲೇ ಮಾಡಿದರು. ಅದರ ಮಧ್ಯದಲ್ಲಿ ಆಪರೇಷನ್ ಸಿಂಧೂರ್ ಝಾಂಕಿ. ಆ ಹೆಸರು ಕೇಳಿದರೆ ಶತ್ರು ಶಿಬಿರಗಳಲ್ಲಿ ಮೌನವೂ ಆವರಿಸಿಕೊಳ್ಳುತ್ತದೆ. ಆಪರೇಷನ್ ಸಿಂಧೂರ್, ಭಾರತೀಯ ಸೈನ್ಯ ಶತ್ರು ಮನೆಗೆ ಹೋಗಿ ಅವರ ರೆಡ್ ಲೈನ್ಗಳನ್ನು ಅಳಿಸಿ ಅವರನ್ನು ಧೂಳಿ ಮಾಡಿದ ಧೈರ್ಯವಂತ ಮಿಷನ್. ಕರ್ತವ್ಯ ಪಥದ ಮೇಲೆ ಆ ಝಾಂಕಿ ಹಾದು ಹೋದಾಗ ಅಲ್ಲಿದ್ದ ಪ್ರತಿ ಭಾರತೀಯನ ಎದೆ ಗರ್ವದಿಂದ ಉಬ್ಬಿತು. ವಿದೇಶಿ ಅತಿಥಿಗಳು ಭಾರತೀಯ ಸೈನ್ಯದ ಶೌರ್ಯವನ್ನು ನೋಡಿ ನಿರ್ಘಾಂತಬೋಯರು. ಈ ಝಾಂಕಿ ಕೇವಲ ಮಾಡೆಲ್ ಅಲ್ಲ, ಇದು ಒಂದು ಎಚ್ಚರಿಕೆ. ಪಾಕಿಸ್ತಾನ ಚೀನಾಗೆ ನೆನಪಿಸುವಂತೆ, ನಾವು ಮರೆಯುವುದಿಲ್ಲ, ನಾವು ಬಿಡುವುದಿಲ್ಲ. ಬ್ಯಾಟಲ್ ಅರೇನಾದಲ್ಲಿ ಭಾರತೀಯ ಟ್ಯಾಂಕ್ಗಳು, ಪದಾತಿ ದಳ, ಏರ್ ಸಪೋರ್ಟ್ ಒಂದೇ ಸಮಯದಲ್ಲಿ ಕಿಲ್ಲಿಂಗ್ ಮೆಷಿನ್ನಂತೆ ಕೆಲಸ ಮಾಡುತ್ತಿರುವಂತೆ ತೋರಿಸಿದರು. ಶಕ್ತಿಮಾನ್ ರೆಜಿಮೆಂಟ್, ರೋಬೋಟಿಕ್ ಮ್ಯೂಲ್ಗಳ ಪ್ರದರ್ಶನ ಭಾರತೀಯ ಸೈನ್ಯ ಸಾಂಪ್ರದಾಯಿಕ ಯುದ್ಧದೊಂದಿಗೆ ಭವಿಷ್ಯದ ಟೆಕ್ ವಾರ್ಫೇರ್ಗೂ ಸಿದ್ಧವಿದೆ ಎಂದು ಸಾಬೀತುಪಡಿಸಿತು. ರೋಬೋಟಿಕ್ ಖಚ್ಚರಗಳು ದುರ್ಗಮ ಪರ್ವತಗಳಲ್ಲೂ ಆಯುಧಗಳನ್ನು ಒಯ್ಯಬಲ್ಲವು. ಹಿಮಾಲಯ ಶಿಖರಗಳ ಮೇಲೆ ಇನ್ನು ಭಾರತಕ್ಕೆ ಯಾರೂ ಸವಾಲು ಹಾಕಲಾರರು ಎಂದು ವಿಶ್ವಕ್ಕೆ ಅರ್ಥವಾಯಿತು. ಈ ಪ್ರದರ್ಶನ ಅಮೆರಿಕಕ್ಕೂ ಸಂದೇಶ: ಭಾರತಕ್ಕೆ ಇನ್ನು ನಿಮ್ಮ ಟೆಕ್ನಾಲಜಿ ಅಗತ್ಯವಿಲ್ಲ, ನಾವು ನಮ್ಮ ಸ್ವಂತ ಟೆಕ್ನಾಲಜಿಯನ್ನು ಸೃಷ್ಟಿಸುತ್ತಿದ್ದೇವೆ. ಈಗ ಈ ಪರೇಡ್ನನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲದ ಶೋ ಸ್ಟಾಪರ್ ಬಗ್ಗೆ ಮಾತನಾಡೋಣ. ಭಾರತ ತನ್ನ ಸ್ವದೇಶಿ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ನನ್ನು ವಿಶ್ವದ ಮುಂದೆ ತಂದಿದೆ. ಇದು ಆಂಟಿಶಿಪ್ ಮಿಸೈಲ್. ಇದರ ವೇಗ ಧ್ವನಿಗಿಂತ 10 ಪಟ್ಟು ಹೆಚ್ಚು. ಈ ಮಿಸೈಲ್ ಕರ್ತವ್ಯ ಪಥದ ಮೇಲೆ ಹಾದು ಹೋದಾಗ ಕಾಮೆಂಟ್ರಿ ಬಾಕ್ಸ್ನಿಂದ ವಿವಿಐಪಿ ಸ್ಟ್ಯಾಂಡ್ವರೆಗೆ ಎಲ್ಲರೂ ಆಶ್ಚರ್ಯಪಟ್ಟರು. ಯುರೋಪಿಯನ್ ನಾಯಕರು ಸ್ವಂತ ಕಣ್ಣುಗಳಿಂದ ನೋಡಿದರು ಭಾರತ ಆ ಟೆಕ್ನಾಲಜಿಯನ್ನು ಸಾಧಿಸಿದೆ ಎಂದು. ಅದಕ್ಕಾಗಿ ದೊಡ್ಡ ದೇಶಗಳು ಆಶಿಸುತ್ತಿವೆ ಎಂದು. ಈ ಮಿಸೈಲ್ ಚೀನಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಯಮರಾಜನಂತಿದೆ. ಇದರೊಂದಿಗೆ ಬ್ರಹ್ಮೋಸ್, ಆಕಾಶ್, MRSM ಮಿಸೈಲ್ ಸಿಸ್ಟಮ್ಗಳು ಭಾರತದ ಮಿಸೈಲ್ ಶೀಲ್ಡ್ ಅನ್ನು ಪ್ರದರ್ಶಿಸಿವೆ. ಡ್ರೋನ್ ಶಕ್ತಿ ಅಡಿಯಲ್ಲಿ ಸ್ವದೇಶಿ ಅಟ್ಯಾಕ್ ಡ್ರೋನ್ಗಳು ಆಕಾಶದಲ್ಲಿ ಮಾಡಿದ ಅದ್ಭುತಗಳನ್ನು ತೋರಿಸಿವೆ. ಮುಂದಿನ ಯುದ್ಧ ಡ್ರೋನ್ಗಳದ್ದೇ ಎಂದು, ಅದರಲ್ಲಿ ಭಾರತದ ಪಾತ್ರ ದೊಡ್ಡದು ಎಂದು ತಿಳಿಸಿವೆ. ಕೊನೆಯಲ್ಲಿ ವಂದೇ ಮಾತರಂ ಸ್ವರದ ಮೇಲೆ 50ಕ್ಕೂ ಹೆಚ್ಚು ಫೈಟರ್ ಏರ್ಕ್ರಾಫ್ಟ್ಗಳು ಫ್ಲೈಪಾಸ್ಟ್ ಮಾಡಿವೆ. ಆಕಾಶ ಗರ್ಜಿಸಿತು. ರಫೇಲ್, ಸುಖೋಯಿ 30, ಅಪಾಚೆ ಹೆಲಿಕಾಪ್ಟರ್ಗಳು ತ್ರಿಶೂಲ ಫಾರ್ಮೇಷನ್ನಲ್ಲಿ ಬಂದಾಗ ಮಹಾದೇವನು ತನ್ನ 3ನೇ ಕಣ್ಣು ತೆರೆದಂತೆ ಅನಿಸಿತು. ಈ ಗರ್ಜನೆ ಕೇವಲ ಶಬ್ದ ಮಾತ್ರವಲ್ಲ, ಭಾರತದ ಸಾರ್ವಭೌಮತ್ವದ ಗರ್ಜನೆ. ನಮ್ಮ ವಾಯುಸೇನೆ ಇನ್ನೂ ರಕ್ಷಣಾತ್ಮಕವಲ್ಲ, ಆಕ್ರಮಣಾತ್ಮಕವೆಂದು ಹೇಳಿತು. ನಿಮಗೆ ಈ ಐತಿಹಾಸಿಕ ಪರೇಡ್ ಹೇಗನಿಸಿತು? 27 ದೇಶಗಳ ಸೈನ್ಯ ಭಾರತಕ್ಕೆ ಬರುವುದು ಮೋದಿ ಸರ್ಕಾರದ ಅತಿದೊಡ್ಡ ರಾಜತಾಂತ್ರಿಕ ವಿಜಯವೇ? ಅಮೆರಿಕ ಇನ್ನು ಭಾರತದ ನಿಯಮಗಳ ಮೇಲೆಯೇ ಮಾತನಾಡಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಜೊತೆಗೆ ಕಡ್ಡಾಯವಾಗಿ ಬರೆಯಿರಿ.